ಇಬ್ಬಿಬ್ರು ಮೇಂಟೈನ್ ಮಾಡ್ತಿರಲ್ಲಪ್ಪ ಬನ್ರಿ ಥಿಯೇಟರ್ಗೆ. ಇದು ಮೂವಿ ತರ ಇರ್ಲಿಲ್ಲ, ಒಂದು ರಿಯಾಲಿಟಿ ತರ ಇತ್ತು. ನಿಮಗೆ ಇಷ್ಟವಾದಲ್ಲಿ ಮಾತ್ರ ಲವರ್ಸ್ ಬಂದು ನೋಡ್ಬೇಕಾಗಿರೋ ಮೂವಿ ಇದು. ಇಬ್ಬಿಬ್ರು ಮೇಂಟೈನ್ ಮಾಡ್ತಿರಲ್ಲಪ್ಪ ಬನ್ರಿ ಥಿಯೇಟರ್ಗೆ. ಲವ್ ಟು ಬಿ ಫಿಲಂ ನೋಡ್ರಿ, ಲಾಸ್ಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಫ್ರೀಡಮ್ ಕೊಡದೆ ಲವ್ ಅಲ್ಲಿ ಇರ್ತಾರಲ್ಲ ಅಂತವ್ರು ಬಂದ್ ನೋಡ್ರಿ. ಲಾಸ್ಟ್ ಅಲ್ಲಿ ಏನು ಉಳಿಯಲ್ಲ ನಿಮ್ಗೆ, ಪ್ರೀತಿ ಉಳಿಯಲ್ಲ, ಇನ್ನೊಂದು ಸ್ವಾರ್ಥ ಒಂದು ಉಳಿಯುತ್ತೆ. ಅಯ್ಯೋ ನಂದು ನಂದು ಅನ್ನೋದು ಮನ್ಸಿಂದ ಹೇಳ್ತಾ ಇದೀವಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಕೆಲವ್ರು ಲೈಫಲ್ಲಿ ಆಗಿದೆ, ಕೆಲವ್ರು ಲೈಫಲ್ಲಿ ಆಗಿರಲ್ಲ. ಬಟ್ ಇವಾಗ ಯಾರು ಹೊಸಬ್ರು ಇರ್ತೀರಾ, ಲವ್ ಮಾಡ್ತಾ ಇರ್ತೀರಾ, ಎರಡು ದೋಣಿ ಮೇಲೆ ಕಾಲಿಟ್ಟು ಇರ್ತಾರ, ಅಂತವ್ರು ಬಂದು ಈ ಫಿಲಮ್ ನೋಡ್ಕೊಂಡ್ಬಿಟ್ರೆ ಹುಷಾರಾಗ್ಬಿಡ್ತೀರಾ. ಇಲ್ಲ ಅನ್ಕೊಳ್ರಿ, ಈಗ ಅನುಭವ ಆಗಿರೋರಿಗೆ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾರೆ, ಹೊಸಬ್ರಿಗೆ ಅರ್ಥ ಆಗುತ್ತೆ. ಒಬ್ರಿಗೆ ಹರ್ಟ್ ಮಾಡಿ ಇನ್ನೊಬ್ರನ್ನ ಮಾತ್ರ ಲವ್ ಮಾಡಬಾರ್ದು, ಇಬ್ರು ಒಂದೇ ಲೆವೆಲ್ ಅಲ್ಲಿ ನೋಡಿ, ಆದ್ರೆ ಒಂದೇ ಲವ್ ನ ಮಾಡಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಸಿನಿಮಾ ಹೇಳ್ಬೇಕು ಅಂದ್ರೆ ನಾವೆಲ್ಲ ಸಖತ್ ಮಜಾ ಮಾಡಿದ್ವಿ ಅನ್ನೋಕ್ಕಿಂತ ಕರೆಕ್ಟ್ ಆದ್ವಿ. ಟೋಟಲಿ ನಮ್ಗೊಂದು ಆಲ್ಮೋಸ್ಟ್ ಒಂದು ಮಜಾ ಬಂತು, ಹುಡುಗರೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಏನಪ್ಪಾ ಇದು ನಮ್ ಕಥೆ ಅನ್ನೋ ತರ. ಇದು ಸಿನಿಮಾ ನೋಡ್ದಂಗಿದ್ದಿಲ್ಲ, ಫುಲ್ ರಿಯಾಲಿಟಿ ನೋಡ್ದಂಗಿತ್ತು. ಲವ್ ಸ್ಟೋರಿ, ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಸಖತ್ ಇಷ್ಟ ಆಯ್ತು. ಸ್ಟೋರಿ ಏನಕ್ಕಿಂತ ಲವ್ ಮಾಡಿ ತುಂಬಾ ಜನ ಯಾಮಾರಿರ್ತಾರೆ, ಸೊ ಅಂತವ್ರಿಗೆ ಮೂವಿ ಬೆಸ್ಟ್ ಅಂತ. ಸರ್ ಆಕ್ಚುಲಿ ಮೂವಿ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅಟ್ ಪ್ರೆಸೆಂಟ್ ಅಲ್ಲಿ ಲವ್ ಸ್ಟೋರಿ ಅಂದ್ರೆ ಏನು ಅಂತ ಅದರಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮೂವಿಲಿ. ಫಸ್ಟ್ ಇಂದ ಲಾಸ್ಟ್ ವರ್ಗು ಎಲ್ಲೂ ಕೂಡ ಬೋರ್ ಆಗಿಲ್ಲ, ಅಷ್ಟು ಸಕ್ಕದಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಂತೂ ಫುಲ್ಲು ನಗ್ಸಿದ್ದಾರೆ, ಲಾಸ್ಟ್ ಅಲ್ಲಿ ಅಷ್ಟೇ ಎಮೋಷನಲ್ ಮಾಡಿದ್ದಾರೆ. ಎಲ್ಲೂ ಬೋರ್ ಆಗಿಲ್ಲ, ಪಕ್ಕಾ ಎಂಟರ್ಟೈನ್ಮೆಂಟ್. ಅನೀಶ್ ಎರಡೂ ಜವಾಬ್ದಾರಿಯನ್ನ ಬಹಳ ಡಿಟೇಲ್ ಆಗಿ ನಿಭಾಯಿಸಿದ್ದಾರೆ. ಅಂಡ್ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ. ಇವಾಗ ಕರೆಂಟ್ ಜನರೇಷನ್ ಹೆಂಗಿದೆ ಅಂತ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ಇದು ಮೂವಿ ತರ ಇರ್ಲಿಲ್ಲ, ಒಂದು ರಿಯಾಲಿಟಿ ತರ ಇತ್ತು. ಯಾವುದೇ ಪ್ರೀತಿನ ಹಿಂಸೆ ಮಾಡಿ ಇಟ್ಕೊಳಕ್ ಆಗಲ್ಲ, ಪ್ರೀತಿಯಿಂದ ಮಾತ್ರ ಗೆಲ್ಲಕ್ ಸಾಧ್ಯ ಅನ್ನೋದನ್ನ ತೋರಿಸಿದ್ದಾರೆ. ಒಂದು ಶೋ ಸಾಕು, ಒಂದು ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ರೆ ಅದು ಇಡೀ ಕರ್ನಾಟಕ ಸದ್ದು ಮಾಡೋದಕ್ಕೆ. ನಿಮಗೆ ಇಷ್ಟವಾದಲ್ಲಿ ಮಾತ್ರ. ಇಲ್ಲಿ ಫೋರ್ಸ್ ಇಲ್ಲ, ಇದಿಲ್ಲ. 2 hours 20 minutes ನಿಮ್ಮನ್ನು ಕೂರಿಸಿದ್ದೆ, ನಗಿಸ್ದೆ, ಅಳಿಸ್ದೆ. ಆ ಸಿನಿಮಾಗೆ ಏನ್ ಎಂಟರ್ಟೈನ್ ಸಿಗುತ್ತೋ ಅದು ನಾನು ಈ ಸಿನಿಮಾಲ್ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಯ್ತಾ? ಸ್ವರೂಪಿಣಿ ಸನಾ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಪರ್ಫಾರ್ಮೆನ್ಸು, ನನ್ನ ರೋಲ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಜೆನ್ಯೂನ್ ಆಗಿ ಸಿನಿಮಾ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವು ಗೆಲ್ಸ್ತೀರಾ. ನಿಮ್ಮ ರಿಯಾಕ್ಷನ್ ನಮಗೆಲ್ಲ ಸಿಗ್ತಾ ಇತ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಆಲ್ ದೀಸ್ ಥಿಂಗ್ಸ್. ದಯಮಾಡಿ ನಿಮ್ಗೆಲ್ಲ ಹೆಂಗ್ ಅನಿಸ್ತು ನಿಮ್ಮ ಆನೆಸ್ಟ್ ರಿವ್ಯೂನ ದಯಮಾಡಿ ಎಲ್ಲರಿಗೂ ಕೊಡಿ.